Hello everyone, welcome back to my channel. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಲಕ್ಕಿ ಆ್ಯಂಡ್ ನನ್ನ ಹಸ್ಬೆಂಡ್ 3 ಜನನೂ ರೆಡಿ ಆಗಿದ್ದೀವಿ. ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಇವಾಗ ರೆಡಿ ಆಗಿ ಹೋಗೋಣ. ರೆಡಿ ಕಂಪ್ಲೀಟಾಗಿ ಹಾಕಿದ್ದೀನಿ ಆ್ಯಂಡ್ ಕಮ್ ಲೆಟ್ಸ್ ಗೋ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಏನು ಗೊತ್ತಾ, ಆಲ್ ಆಫ್ ಅ ಸಡನ್ ನಮ್ಮ ಮಾಮ ಕೂಡ ಬಂದಿದ್ದಾರೆ. ಹಾಯ್, ನಮ್ಮ ಮಾಮ ಬಂದಿದ್ರು. ಹಂಗೆ ಊಟ ಮಾಡಿಕೊಂಡು ಇವಾಗ ಅರೌಂಡ್ 2 o'clock ಏನೋ ಆಗಿದೆ. ವಿ ಆರ್ ಗೋಯಿಂಗ್. ಅವರು ಕೆಲಸದ ಮೇಲೆ ಬಂದಿದ್ರು. ಇವತ್ತು ಕೆಲಸ ಮುಗಿಸ್ಕೊಂಡು ಈಗ ಹಾಗೆ ಹೋಗ್ತಾ ಇದ್ದೀವಿ. ಬನ್ನಿ ರೆಡಿ ಆಗುವ. ಅಲ್ಲ, ಶೂ ಹಾಕೊಳ್ಳುವ. ಸೇಮ್ ಸೋ ಕಾಲ್ಡ್ ಪಪ್ಪ ಥರ ಇದೆಯಾ ಈಗ. ಅಪ್ಪ 1 ವರ್ಷ ಆಗಿತ್ತೇನೋ ನನ್ನ ಶೂ ಇಲ್ಲ. ಜನವರಿಯಿಂದ ಹಾಕೇ ಇಲ್ಲ ಶೂ. ಸೇಮ್ ಸೈಜ್ ಇದೆ. ನಮ್ಮ ಕೈ ನಿಂತ್ಕೊಡಮ್ಮ. ಬಾಯ್, ಹೋಗಿ ಬರ್ತೀನಿ ಈ ಕಡಮ್ಮ. ಸೊ ಇವಾಗ ನಾನು, ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಲಿಟಲ್ ಪ್ರಿನ್ಸ್ 3 ಜನನು ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಮ್ ಚೇಂಜಸ್ ಇರಲಿ ಅಲ್ಲಿ. ಇವಾಗ ಕ್ರಿಸ್ಮಸ್ ಈವೆಂಟ್ಸ್ ಆ್ಯಂಡ್ ಕಂಪ್ಲೀಟ್ಲಿ ಡೆಕೋರ್ ಮಾಡಿರ್ತಾರೆ ಕ್ರಿಸ್ಮಸ್ಗೋಸ್ಕರ. ಅದಕ್ಕೋಸ್ಕರ ಲಕ್ಕಿಗೂ ಸಮ್ ಚೇಂಜಸ್ ಇರುತ್ತೆ. ಆ್ಯಂಡ್ ದಿಸ್ ವಿಲ್ ಬಿ ದ ರೈಟ್ ಟೈಮ್ ಅಂತ ಅನ್ನಿಸ್ತು. ಯಾಕಂದರೆ 3 to 6 months ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ಬೇಕಂತೆ. ಆವಾಗ ಅವರು ಪ್ರತಿಯೊಂದೂ ಐಡೆಂಟಿಫೈ ಮಾಡೋದಕ್ಕೆ ನೋಡ್ತಾರೆ. ಆ್ಯಂಡ್ ದಿಸ್ ವಿಲ್ ಬಿ ದ ರೈಟ್ ಟೈಮ್ ಅಂತ ನಾವು ಲಕ್ಕಿ ಜೊತೆ ಹಾಗೆ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಯೂಶಲಿ ಮಾಲೆಲ್ಲ ಬರಲ್ಲ, ಅದೇ ಟೆಂಪಲ್ಗೆಲ್ಲ ಕರೆದ್ರೆ ಬರ್ತಾರೆ. ಸೊ ಅವ್ರನ್ನ ನಾವು ಮನೇಲೇ ಇರ್ತೀವಿ, ನೀವು ಹೋಗ್ಬಿಟ್ಟು ಬನ್ನಿ ಅಂದರು. ಅಮ್ಮಂಗೆ ಆ್ಯಕ್ಚುಲಿ ಲಕ್ಕಿನ ಕಳ್ಸೋದಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಹೆಂಗೆ ಸುಧಾರಿಸ್ತೀಯೋ ಏನೋ ಒಬ್ಬಳೇ ಅಂತ. ಬಟ್ ಮಂಜು ನಾನು ಇರ್ತೀನಿ ಬಿಡಿ ಅಮ್ಮ ಅಂತ ಹೇಳಿದ್ದಾರೆ. ಏನು ಮಂಜು ಅವರೇ ಮಾತಾಡಿ ನಮ್ಮ ವ್ಯೂವರ್ಸ್ ಹತ್ರ. ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಬೇಡ ಮಾತಾಡೋದು, ಮುಂದೆನೇ ಹೋಗಿ ಪರವಾಗಿಲ್ಲ. ಫೈನಲಿ ನಾವು ಮಾಲ್ ಆಫ್ ಏಷ್ಯಾ ಹತ್ರ ಬಂದ್ವಿ. ಕಂಪ್ಲೀಟ್ಲಿ ಟ್ರಾಫಿಕ್ ಆಗಿದ್ದು. ಎಷ್ಟು ಜನ ಇದ್ದರು ಅಂದರೆ ಯಪ್ಪ, ಕಂಪ್ಲೀಟು ಪಾರ್ಕಿಂಗೇ ಫಿಲ್ ಔಟ್ ಆಗಿತ್ತು. ಅಷ್ಟು ಜನ ಇದ್ದರು. ಆಮೇಲೆ ಅಲ್ಲಿ ಪೊಲೀಸವ್ರು ಕೂಡ ಎಂಟ್ರಿ ಕೊಡ್ತಾ ಇರಲಿಲ್ಲ ನಾವು ಹೋದಾಗ. ಇಲ್ಲಿ ನೋಡ್ಬೋದೆಲ್ಲ, ಮುಂದೆ ಹೋಗಿ ಅಂದ್ಬಿಟ್ಟು ಗೇಟೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ಕಂಪ್ಲೀಟಾಗಿ ಅಷ್ಟು ದೊಡ್ಡ ಮಾಲ್ ಇದ್ರೂ ಅಷ್ಟು ಪಾರ್ಕಿಂಗ್ ಫಿಲ್ ಆಗಿತ್ತಂತೆ. ಎಷ್ಟು ಜನ ಬಂದಿರ್ಬೋದು ಅಂತ ನಾನು ಮಂಜು ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಫೈನಲಿ ಹತ್ರ ಹೋಗ್ಬಿಟ್ಟು ನೋಡೋದಕ್ಕಾಗಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಪರವಾಗಿಲ್ಲ, ಇಲ್ಲೇ ಇರ್ತೀವಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರೋಣ ಅಂತ ಅಂದ್ಕೊಂಡು ಇವಾಗ ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ಥಿಂಕ್ ಮಾಡ್ತಾಯಿದ್ವಿ. ನೋಡೋಣ ಮುಂದೆನೂ ಎಲ್ಲಾದರೂ ಪಾರ್ಕಿಂಗ್ ಸಿಗುತ್ತಾ ಅಂತ ಚೆಕ್ ಮಾಡಿದ್ವಿ. ಅಂದರೆ ಬ್ಯಾಕ್ ಗೇಟಲ್ಲಿ ಕೂಡ ಇದೆಯಲ್ಲ, ಅಲ್ಲೇನಾದ್ರು ಸಿಗುತ್ತಾ ಅಂತ ನೋಡಿದ್ವಿ. ಬಟ್ ಕಂಪ್ಲೀಟಾಗಿ ಪೊಲೀಸವ್ರು ಎಲ್ಲ ಕಡೆ ಇರೋದ್ರಿಂದ ಅವರೇ ಹೇಳ್ತಾಯಿದ್ರು ಇಲ್ಲ, ಕಂಪ್ಲೀಟ್ ಪಾರ್ಕಿಂಗ್ ಫಿಲ್ ಆಗಿದೆ, ಎಲ್ಲೂ ಹೋಗೋದಕ್ಕೆ ಚಾನ್ಸಸ್ ಇಲ್ಲ ಅಂತ. ಎಷ್ಟೋ ಜನ ಫುಲ್ಲು ಎಷ್ಟೋ ಮುಂದೆ ನಿಲ್ಲಿಸಿ ಗಾಡಿಗಳು ಬರ್ತಾಯಿದ್ರು. ಆಟೋದವರು ಪ್ರತಿಯೊಬ್ಬರು ಅಲ್ಲೇ ಅಲರ್ಟ್ ಆಗಿದ್ದರು. ಅವತ್ತು ಕಂಪ್ಲೀಟ್ ಕ್ರಿಸ್ಮಸ್ ಪ್ಯಾಕೇಜ್ ಅಂತ ಹೇಳ್ಬೋದು. ಕ್ರಿಸ್ಮಸ್ ನ್ಯೂ ಇಯರ್ ಇರೋದ್ರಿಂದ ಎಲ್ಲರಿಗೂ ಒಂದು ಸೆಲೆಬ್ರೇಷನ್ ಮೋಡ್ ಅಂತ ಇರುತ್ತಲ್ಲ, ಸೊ ಹಾಗೆ ಇತ್ತು. ನೋಡಿ ಇಲ್ಲಿ ಹೋಗಕ್ಕೆ ಆಗಲ್ಲ ಬಂಗಾರಿ. ಆಮೇಲೆ ನೋಡು
ಯಪ್ಪ ಮಾಲ್ ಆಫ್ ಏಷಿಯಾಸ್ ಕಂಪ್ಲೀಟ್ ಟ್ರಾಫಿಕ್ಕು ಫುಲ್ಲು, ಏನು ಪಾರ್ಕಿಂಗೇ ಇಲ್ಲ ಅಷ್ಟೊಂದು. ನಾವು ಮೇ ಬಿ ಲಾಸ್ಟ್ ಟೈಮ್ ಅಷ್ಟೊಂದು ಇರಲಿಲ್ವಲ್ಲ ಅಂತ ಅಂದ್ಕೊಂಡ್ವಿ, ಜಾಸ್ತಿ ಏನು ಇರಲಿಲ್ಲ. ಆ್ಯಂಡ್ ಈವೆಂಟ್ಸ್ ಎಲ್ಲ ಆರ್ಗನೈಸ್ ಮಾಡಿದರು, ಬಟ್ ಕಾಲೇ ಇಡೋಕ್ಕಾಗಲ್ಲ. ಯಾರಾದರೂ ಬರೋರಿದ್ದರೆ ಬರೋರು, ನಾನು ಅಷ್ಟರೊಳಗೆ ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಬೇರೆ ಕಡೆ ಎಲ್ಲೋಗೋದು ಅಂತ. ಎಲ್ಲೋಗೋಣ ಬೇಬಿಮ್ಮ, ನೀವು ಹೇಳಿ ಎಲ್ಲೋಗೋಣ. ಪಾರ್ಕಿಂಗ್ ಇಲ್ಲ, ಏನಿಲ್ಲ, ಎಲ್ಲೋ ಪಾರ್ಕಿಂಗ್ ಸಿಗ್ತದೆ. ರೋಡಲ್ಲಿ ಹಾಕ್ಬಿಟ್ಟು ಹೋಗೋಕ್ಕಾಗತ್ತಾ? ನಮ್ಗೆ ಹತ್ರ ಮಗು ಇದೆ. ಹೌದು, ನಾವಿಬ್ಬರೇ ಆಗಿದ್ರೆ ಎಲ್ಲಿ ಬೇಕಂದ್ರೂ ಹಾಕ್ಬಿಟ್ಟು ಝುಗ್ ಅಂತ ಹೋಗ್ಬಿಡ್ತಿದ್ವಿ. ಇವಾಗ ಎಲ್ಲೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಕಂಪ್ಲೀಟ್ಲಿ. ಏರ್ಪೋರ್ಟ್ಗೆ ಹೋಗೋಣ ಅಂತ ಹೇಳಿದ್ರು ಮಂಜು, ಬಟ್ ತುಂಬ ಲಾಂಗ್ ಆಗೋಗುತ್ತೆ. ಯಾರು ಭಯ ಇದ್ದೀವಿ, ಬಟ್ ಮಗು ಇರೋದ್ರಿಂದ ಹೋಗೋಣ. ಓಕೆ, ನಾವು ನನ್ನ ಪ್ಲಾನ್ ಏನಂದ್ರೆ ಲಕ್ಕಿ ಹೆಸರಲ್ಲಿ ಫಿಶಸ್ ತೊಗೊಂಡು ಹೋಗೋಣ ಇಲ್ಲಿ ಅಕ್ವೇರಿಯಂಗೆ ಹಾಕೋದು. ಗುಡ್ ಪ್ಲಾನ್. ಓಕೆ, ಈಗ ಸೊ ನಾವು ಹೆಸರುಘಟ್ಟಕ್ಕೆ ಹೋಗೋಣ. ಆ್ಯಂಡ್ ತುಂಬಾ ಒಳ್ಳೆ ಪ್ಲೇಸಸ್ ಇದೆ ಹೆಸರುಘಟ್ಟದಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಏನಕ್ಕೆ ಹೆಸರುಘಟ್ಟ ಜಾಸ್ತಿ ಅಂದರೆ, ನಾನು ಮಂಜು ಫಸ್ಟಿಂದಲೂ ಜಾಸ್ತಿ ಅಲ್ಲೇ ಓಡಾಡ್ತಾ ಇದ್ದಿದ್ದು. ಆ್ಯಂಡ್ ಆ್ಯಕ್ಚುಲಿ ಬೇಬಿಮ್ಮ, ನಾವು ಇವಾಗ ಹೆಸರುಘಟ್ಟ ನಾನು ನೀನು ಮುಂಚೆ ಟ್ರಾವೆಲ್ ಮಾಡ್ತಾ ಇದ್ವಲ್ಲ, ಹೆಸರುಘಟ್ಟ ಹಿಂದೆಯಿಂದ ಡೈರಿ ಮದರ್ ಡೈರಿ ಕಡೆಯಿಂದ ಹೋಗೋಣ, ರಾಜನಕುಂಟೆ ಹೋಗಿ ಅಲ್ಲಿಂದ ಹೋಗೋಣ. ನಿಯರ್ ಬೈ ಮಧುರೆ ಬರುತ್ತಲ್ಲ, ಅಲ್ಲ ಮೀನಾಕ್ಷಿ ಕಾಲೇಜ್ ಎಲ್ಲ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಓಕೆ ಫೈನ್, ಹೋಗೋಣ. ಮಗನು ನಿಟ್ಟೆ ಮೀನಾಕ್ಷಿ ಸಾರಿ. ನಿಟ್ಟೆ ಮೀನಾಕ್ಷಿ ನಿಟ್ಟೆ ಮೀನಾಕ್ಷಿ ಅಲ್ಲ, ಅಲ್ಲಿ ಬರೋದು ಪ್ರೆಸಿಡೆನ್ಸಿ ಎಲ್ಲ ಮುಂದೆ ಆಗುತ್ತೆ. ನಾವು ಇನ್ನ ಹಿಂದೆ ರೋಡಿಗೆ ಬಂದ್ರು ಅದು ಸಿಗುತ್ತೆ. ಬೇಡ, ನನಗೆ ತುಂಬಾ ಪ್ಲೇಸಸ್ ಗೊತ್ತಿದೆ ಈ ಕಡೆ ಎಂಜಾಯ್ ಮಾಡೋದಕ್ಕೆ. ನೀವೇ ಎಲ್ಲ ಸಿಟಿಲಿ ಎಂಜಾಯ್ ಮಾಡೋಣ, ಮಾಲ್ ಅಲ್ಲಿ ಎಂಜಾಯ್ ಮಾಡೋಣ. ಆಕ್ಚುಲಿ ಏನಂದ್ರೆ, ನಾನು ಮಂಜು ಯಾವಾಗ್ಲೂ ಅಷ್ಟೇ, ಆದ್ಮೇಲಂತೂ ನಾನು ತುಂಬಾ ಜಾಗ ನೋಡಿರೋದೆ ಮಂಜುನೇ ನನ್ಗೆ ಅರ್ಧ ದಾರಿ ಅಂಡ್ ರೋಡ್ಸ್ ಮತ್ತೆ ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಸಿರೋದು. ನೇಚರ್ನ ಎಕ್ಸ್ಪ್ಲೋರ್ ಮಾಡಬೇಕು. ನೀವು ಟ್ರಾವೆಲ್ ಮಾಡ್ತೀರಾ ಅಂದಾಗ ಈ ಸಿಟಿಲಿ ಧೂಳು ಕುಡ್ಕೊಂಡಿರಕ್ಕೆ, ಅದಕ್ಕೆ ಸೊ ಟ್ರಾವೆಲಿಂಗ್ ಅಂದಾಗ ಎಲ್ಲಾದರೂ ಒಳ್ಳೆ ಎನ್ವಿರಾನ್ಮೆಂಟ್ ಇರಬೇಕು, ಪೀಸ್ ಆಗಿರಬೇಕು. ನಾವು ಸಿಟಿಲಿ ಇದ್ದು ತುಂಬ ಬ್ಯುಸಿ ಲೈಫಲ್ಲಿ ಇರ್ತೀವಿ. ಕೆಲವು ಪ್ಲೇಸಸ್ ಎಲ್ಲ ಕರ್ಕೊಂಡು ಹೋಗ್ತೀವಿ. ಇವಾಗ ಮೇಡಮ್ ಅವರ ವ್ಲಾಗಲ್ಲೇ ಹಾಕ್ತಾರೆ ಬಿಡಿ, ಎಲ್ಲೆಲ್ಲಿ ಹೋಗ್ತೀವಿ. ಓಕೆ, ನಾವು ಇವಾಗ ಫೈನಲಿ ಹೆಸರುಘಟ್ಟ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬನ್ನಿ. ನಾವೇನು ಗೊತ್ತಾ, ನಾವಿರೋ ಕಡೆ ಬಿಟ್ಟು ಬೇರೆ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತೀವಿ, ಬಟ್ ನಾವಿರೋ ಜಾಗದಲ್ಲೇ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಲ್ಲ. ಬಟ್ ಇವತ್ತು ಯಾಕೋ ಮೇ ಬಿ ಮಾಲ್ ಆಫ್ ಏಷ್ಯಾಗೆ ಬರೋಣ ಅಂತ ಅಂದ್ಕೊಂಡ್ವಿ. ಮಾಲ್ ಎಲ್ಲ ಬಂದು ತುಂಬ ದಿನಾನೇ ಆಗಿಬಿಟ್ಟಿತ್ತು. ಸರಿ ಬೇಡ ಅಂದ್ಬಿಟ್ಟು ಇವಾಗ ಹೆಸರುಘಟ್ಟಗೆ ಹೋಗ್ತಾ ಇದ್ದೀವಿ. ಹೋಗೋಣ ಹೆಸರುಘಟ್ಟಗೆ. ಎಸ್, ಏನಂತಾರೆ ಹೇಳು? ಅಬಿಬಿ ಕಮ್ ಟು ಹೆಸರುಘಟ್ಟ. ಕಮ್ ಟು ಹೆಸರುಘಟ್ಟ. ಫೈನ್, ಬನ್ನಿ ಹೋಗೋಣ. ಸೊ ಸ್ವಲ್ಪ ಅಶ್ವಾಗ್ತಾ ಇತ್ತು. ಸೊ ಮಂಜು ಯೂಶಲಿ ಆಚೆ ಕರ್ಕೊಂಡು ಬಂದರೆ ಯಾವಾಗಲೂ ನನಗೆ ಐಸ್ ಕ್ರೀಮ್ ಕೊಡಿಸ್ತಾರೆ. ಅದಕ್ಕೆ ಇವಾಗ ಐಸ್ ಕ್ರೀಮ್ ತರೋಣ ಅಂತ ಹೋಗಿದ್ದಾರೆ. ಐಸ್ ಕ್ರೀಮ್ ತಂದಮೇಲೆ ತಿಂತೀವಿ. ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದಾನೆ, ತುಂಬ ನಿದ್ದೆ ಮಾಡ್ತಿದ್ದ. ಆಗಲೇ ಇದ್ದ, ಫುಲ್ ಎಲ್ಲ ಕಡೆ ನೋಡ್ದ. ಮೇ ಬಿ ನನಗೆ ಅನ್ನಿಸ್ತು ಅಟ್ಲೀಸ್ಟ್ ಇವತ್ತು ಮಾಲ್ ಆಫ್ ಏಷ್ಯಾ ಓಪನ್ ಎಲ್ಲ ಓಡಾಡ್ತಾ ಇದ್ರಲ್ಲ, ಮೇ ಬಿ ಆ ಥರ ನೋಡಿ ಖುಷಿ ಪಡ್ತಾನೆ ಅಂತ. ಹೋಪ್ಫುಲಿ ಮೇ ಬಿ ಅವನು ನೇಚರ್ ನೋಡಬೇಕು ಅಂತ ಅನಿಸುತ್ತೇನೋ. ನೇಚರ್ ನೋಡಲಿ ನನ್ನ ಮಗ, ಹೋಗಿ ಬನ್ನಿ ನೋಡುವ. ಈಗ ನನ್ನ ಹಸ್ಬೆಂಡು ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾರೆ, ಬರ್ತಾರೆ. ಏನೇನೋ ತಂದ್ಬಿಟ್ಟಿದ್ದೀರಾ? ಫೇವ್ರೇಟ್ ಎಲ್ಲ. ಥ್ಯಾಂಕ್ ಯು. ಬಿಂಗೋ ಐಸ್ ಕ್ರೀಮ್. ಪ್ರಿಯಾಂಕಾ ನನ್ನ ಮಗ ಇದ್ದಾನೆ, ಇನ್ನೊಂದು ಕೈಯಲ್ಲಿ ಫೋನ್ ಇದೆ. ಮುದ್ದು ಮಗ, ನಮ್ಮ ಮುದ್ದು ಮಗ. ತಗೊಳ್ಳಿ. ಥ್ಯಾಂಕ್ ಯು. ಇಸ್ಕೊಳಕ್ಕಾಗಲ್ವೇ? ನನ್ನ ಮಗನ ಹತ್ರ ಇಡಿ. ಐಸ್ ಕ್ರೀಮ್ ರಿಸೀವ್ಡ್.
ಹೌದಾ? ಚಾಕ್ಲೇಟ್ ಆ್ಯಂಡ್ ಸ್ಟ್ರಾಬೆರಿ ಅಲ್ಲ ವೆನಿಲ್ಲ. Vanilla. ನಂಗೆ ವೆನಿಲ್ಲ. ಬನ್ನಿ, ಥ್ಯಾಂಕ್ ಯು. ಬನ್ನಿ. ಓ, ಅದು ಬೇರೆ ತಂದಿದ್ದೀರಾ? ನಂಗೆ ಆ ಕ್ಯಾಂಡಿ ತುಂಬ ಇಷ್ಟ. ತೋರಿಸಿ ಅದನ್ನು. ನನಗೆ ಇದು ತುಂಬಾ ಇಷ್ಟ ಕ್ಯಾಂಡಿ ಆ್ಯಂಡ್ ಬಿಂಗೋ. ಆಲ್ ಟೈಮ್ ಫೇವ್ರೇಟ್. ಎಲ್ಲ ನನ್ನ ಫೇವ್ರೇಟ್ ತಂದುಬಿಟ್ಟಿದ್ದಾರೆ ನಮ್ಮ ಪತಿ ದೇವರು. ಪರವಾಗಿಲ್ವೇ, ಮಗು ಆದಮೇಲೂ ಏನೂ ಮರ್ತಿಲ್ಲ. ಏನು ಮರೆಯಲ್ಲ. ಈಗ ಮಂಜು ಅವರು ಆಲ್ಮೋಸ್ಟ್ ಸ್ನ್ಯಾಕ್ಸ್ ತಂದಿದ್ರು. ಏನು ಊಟ ಮಾಡ್ಕೊಂಬಂದಿರೋದ್ರಿಂದ ನಾವೇನು ಜಾಸ್ತಿ ಅಲ್ಲಿ ಇಲ್ಲಿ ಅಂತ ಲಂಚ್ಗೆ ಹೋಗಲಿಲ್ಲ. ಮಗುನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಮನೆಯಲ್ಲೇ ಲಂಚ್ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಅವ್ರಿಗೆ ಯಾವಾಗಲೂ ಅಷ್ಟೇ ಆಪ್ಷನಲ್ ಕೊಡ್ತಾರೆ ನನಗೆ. ನಾನು ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಅವ್ರು ತೊಗೊಳ್ತಾರೆ. ನಾವು ಹೋಗಿದ್ದ ಪ್ರತಿಯೊಂದು ರೋಡು ಕೂಡ ಕಂಪ್ಲೀಟ್ಲಿ ಟ್ರಾಫಿಕ್ ಅಲ್ಲೇ ಇತ್ತಲ್ಲ. ಸೊ ಶಾರ್ಟ್ಕಟ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ನಾವು ಶಾರ್ಟ್ಕಟ್ ಚೂಸ್ ಮಾಡಿದ್ವಿ. ನೋಡ್ರೆ ಶಾರ್ಟ್ಕಟ್ಟೆಲ್ಲ ಕಿತ್ತೇ ಹೋಗಿತ್ತು ರೋಡು. ಎಲ್ಲ ಕಡೆ ರೆಡಿ ಮಾಡ್ತಾಯಿದ್ರು. ಆಮೇಲೆ ಹೆಂಗೋ ಅದೇ ರೋಡಲ್ಲಿ ಬಂದ್ವಿ. ಫೈನಲಿ ನಮ್ಮ ರೋಡಿಗೆ ಬಂದ್ವಾ ಸರಿ ಅಂತ ಹೊರಡ್ತಾ ಇದ್ವಿ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಹೇಳಿಲ್ವಾ ನಾನು ಪ್ರೆಸಿಡೆನ್ಸಿ ಅಂತ. ಒಳ್ಳೆ ರೋಡು. ಇವಾಗ ಬಂದು ನಾವು ನಮ್ಮ ಹೆಸರುಘಟ್ಟ ರೋಡಿಗೆ ಬಂದ್ವಿ, ಅಂದರೆ ಫಾರ್ಮ್ ಲ್ಯಾಂಡ್ ಕಡೆ ಬಂದ್ವಿ. ಇಲ್ಲಂತೂ ನಂಗೆ ತುಂಬಾ ಇಷ್ಟ. ಇದು ಸ್ಟಾರ್ಟಿಂಗಲ್ಲೇ KMF ಇಂದನೇ ಸ್ಟಾರ್ಟ್ ಆಗೋದು. ಕಂಪ್ಲೀಟ್ಲಿ KMF ಜಾಗ ಆಗಿರುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಈ ಗೇಟಿಂದ ಎಕ್ಸಿಟ್ ಗೇಟ್ವರೆಗೂ ಹೋಗೋದಕ್ಕೆ ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ರೋಡ್ಗಳು ನೋಡಿ. ಆ ಮರ ಆ್ಯಂಡ್ ಆ ಸನ್ಲೈಟ್ ಅದೆಲ್ಲ ಒಂಥರ ಪೀಸ್ ಅಂತ ಅನಿಸುತ್ತೆ. ಹೌದು, ಚೆನ್ನಾಗಿದೆ ಅಲ್ವಾ? ಚೆನ್ನಾಗೇ ಇರುತ್ತೆ. ಯಾಕೋ ಏನು ನಂಗೆ ಈ ರೋಡಿಗೂ ಏನೋ ನೋಡಿ. ಸನ್ ಕೂಡ ಕಿಸ್ ಮಾಡ್ತಾ ಇದೆ. ಬೇಬಿ ಮೈ ಸನ್ ಇಸ್ ಕಿಸ್ಸಿಂಗ್ ಮೀ. ಫೇವ್ರೆಟ್ ಸಾಂಗ್, ಫೇವ್ರೆಟ್ ಪ್ಲೇಸ್, ಫೇವ್ರೆಟ್ ಪರ್ಸನ್ಸ್ ಜೊತೆ ಎಲ್ಲೇ ಹೋದ್ರೂ ಇದೇ ಥರ ತುಂಬ ಪೀಸಾಗಿ ತುಂಬಾ ಖುಷಿ ಆಗುತ್ತೆ ಯಾವಾಗ್ಲೂ. ಟೂ ವೀಲರಲ್ಲಾಗಿರ್ಬೋದು, ಕಾರಲ್ಲಾಗಿರ್ಬೋದು, ಎಲ್ಲೇ ಯಾವಾಗಲೇ ಬೇಜಾರಾಯಿತು ಅಂದರೂ ಈ ರೋಡಿಗೆ ಬಂದಾಗ ಸಖತ್ತು ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಇಷ್ಟ ಈ ರೋಡು. ಯಾಕೆ ಅಂದರೆ ಹಂಪಿದೆ ಮುಂದೆ ನೋಡಿ. ಇದೆಲ್ಲ ಯೂಶಲಿ ಸೆಂಟ್ರಲ್ ಗವರ್ಮೆಂಟ್ ಜಾಗ. ಇದು ಫಾರೆಸ್ಟ್ ಏರಿಯಾ ಅಂತಲೂ ಹೇಳ್ತಾರೆ, ಬಟ್ ನಾಟ್ ಶೋರ್. ಈ ರೋಡಿಗೆ ಬಂದ್ರೇನೆ ಒಂಥರ ಪೀಸ್ ಅನ್ಸುತ್ತೆ. ಏನಂತಾರೆ ಹೇಳಿ, ತುಂಬ ತಲೆ ಕೆಟ್ಟೋದಾಗ ಅಥವಾ ವರ್ಕ್ ಪ್ರೆಷರ್, ಏನೋ ಸ್ಟ್ರೆಸ್ ಆ ಥರ ಎಲ್ಲ ಅನಿಸ್ದಾಗ ಈ ರೋಡಿಗೆ ಬಂದಾಗ ಏನೋ ಒಂಥರ ಪೀಸ್ ಆಫ್ ಮೈಂಡು. ಎಲ್ಲ ಟೆನ್ಷನು ಇದೇ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ತೀವೇನೋ ಅನ್ನೋಷ್ಟು ಖುಷಿ ಆಗುತ್ತೆ. ಸೊ ನಾವು ಅಂದ್ಕೊಂಡಿದ್ದೆ ಒಂದು ರೋಡು, ನಾವು ಬರ್ತಾ ಇರೋದೇ ಇನ್ನೊಂದು ರೋಡು. ರೋಡು ಅಷ್ಟೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಕಿತ್ತೋಗಿರೋ ರೋಡು ಆ ಥರ ಎಲ್ಲ ಏನು ಇಲ್ಲ, ಕಚ್ಚಾ ರೋಡ್ ಆ ಥರ ಚೆನ್ನಾಗಿದೆ. ಹೌದು, ಇದೆಲ್ಲ ಕಂಪ್ಲೀಟ್ KMF. ತುಂಬಾ ಲೇಟ್ ನೈಟ್ ಎಲ್ಲ ಬರಕ್ ಹೋಗ್ಬಾರ್ದು. ಎಷ್ಟು ಚೆನ್ನಾಗಿರುತ್ತಾ, ಏನ್ ಹೇಳ್ತಾರೆ ಹೇಳಿ, ಬ್ಯೂಟಿಫುಲ್ ಪ್ಲೇಸಸ್ ಆರ್ ಮೋರ್ ಸ್ಕೇರಿಯರ್ ದ್ಯಾನ್ ಎನಿಥಿಂಗ್ ಅಂತ ಹೇಳ್ತಾರಲ್ಲ. ಸ್ವಲ್ಪ ಈವ್ನಿಂಗ್ ಆದ್ಮೇಲೆ. ಸೊ ಇಲ್ಲೆಲ್ಲ ಒಬ್ರೆ ಬರಕ್ಕಾಗಲ್ಲ. ಬಾಸ್ ದೇವಸ್ಥಾನ ಬಂದ್ಬಿಟ್ರು. ಹಾಯ್ ಹಾಯ್ ಮಗನೇ ಮಂಕಿ ನೋಡ್ಮ ಎತ್ತರಿ ಮಲ್ಕೊಂಡ್ಬಿಟ್ಟಿದೆ. ಅಯ್ಯೋ ತಲೆ ಕೆಟ್ಟೋಗಿದೆ. ಏನಮ್ಮ? ಏನು ಇಲ್ಲಲ್ಲ, ಬಿಸ್ಕೆಟ್
ಹಾಯ್ ಹಲೋ ಮಗನೇ ಅಲ್ಲಿ ನೋಡಲಿ ಎದ್ದಳಮ್ಮ ನೋಡು. ಏ ಅಪ್ಪಿ ಏನ್ ನೋಡ್ತಾ ಇದೀಯಾ? ಅಯ್ಯೋ ಕಳ್ಕೊಂಡ ಬಿಡ್ತು. ವಿಂಡೋ ಸ್ವಲ್ಪ ಕೆಳಗೆ ಇಳಿಸಿ. ಬಾಳೆಂತಲ್ಲ ಮರ್ತ್ಬಿಟ್ಟೆ ನಾನು. ನೆಕ್ಸ್ಟ್ ಅಂತಾರೆ. ಆಕ್ಚುಲಿ ನಾವ್ ಈ ರೋಡಿಗೆ ಬಂದಾಗೆಲ್ಲ ಬಾಳೆಹಣ್ಣು ತರ್ತೀವಿ. ಬರ್ದಿ ಎಕ್ಸಿಟ್. Go. ಆ್ಯಂಡ್ ಇದೆಲ್ಲ ಬರೋದಾದರೆ ಹೆಸರುಘಟ್ಟ ಕೆರೆ ಬರುತ್ತೆ. ಇದು ಬಂದು ಬ್ಯಾಕ್ ಗೇಟ್ ಹೆಸರುಘಟ್ಟ ಕೆರೆದು. ಆ್ಯಂಡ್ ಇದು ಎಲ್ಲ ಕಂಪ್ಲೀಟ್ಲಿ ಇಲ್ಲೇನು ಬರುತ್ತೆ ಹೇಳಿ ನೋಡೋಣ. ಕೆರೆ ಅದು ಬಿಟ್ಟು ಏನೋ ಒಂದು ಇಲ್ಲಿ ಇನ್ಸ್ಟಿಟ್ಯೂಟ್ ಬರುತ್ತೆ. ಮೀನ್ದು ಮತ್ತೆ ಇದು ಅದು ಕೃಷಿದೇನೋ ಅಗ್ರಿಕಲ್ಚರ್ದು ಇದೆ. ಕಾಲೇಜ್ ಅಲ್ಲ, ರಿಸರ್ಚ್ ಪಾಯಿಂಟ್ ಇದೆ. ಪಾಯಿಂಟ್ ರಿಸರ್ಚ್ ಸೆಂಟರ್. ರಿಸರ್ಚ್ ಸೆಂಟರ್ ನಾಟ್ ಅ ಸೆಂಟರ್, ಇನ್ಸ್ಟಿಟ್ಯೂಟ್. ನೋ ಮ್ಯಾಟರ್ ವಾಟ್. ನೋಡಿ ಹಿಂಗೆ ನಮ್ಮ ಮನೆಯವ್ರು ಓಡಿಸೋದು. ಯಾರಿಗಾರ ಬಾಯಿಗೆ ಬರಲ್ವಾ? ಹಳ್ಳ ಇದೆ ಅಲ್ಲಿ, ಹಳ್ಳ ಯಪ್ಪ ಈ ನಮ್ಮ ಮನೆಯವ್ರು ಅದೇನೋ ಫಾಸ್ಟಾಗಿ ಓಡಿಸೋದು ಕಲ್ತ್ಕೊಬಿಟ್ಟವ್ರಪ್ಪ. ಫಸ್ಟಿಂದಾನು ಓಡಿಸ್ತಾ ಇದೆ. ನನಗೆ ಪ್ರೆಗ್ನೆಂಟಲ್ಲಿ ಇದೊಂದು ರಿಸರ್ಚ್ ಸೆಂಟರ್ ಕೂಡ ಬರುತ್ತೆ. ಆ್ಯಂಡ್ ಅಲ್ಲೆಲ್ಲ ಫಾರ್ಮ್, ಕಂಪ್ಲೀಟ್ಲಿ ಫಾರ್ಮ್. ಫುಡ್ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಬ್ಯಾಡ ಕಣಪ್ಪ, ನಾನು ತಿನ್ನಬೇಕು. ಬೇಡ ಕಣಪ್ಪ, ಇಲ್ಲ ಪೈಸಾನಿ. ಹಾಯ್ ಬ್ಯೂಟಿಫುಲ್ ಆಗಿ ಸನ್ಸೆಟ್ ಬೇರೆ ಆಗ್ತಾಯಿತ್ತು. ಸರಿ ಅಂದ್ಬಿಟ್ಟು ನಿಮ್ಗೆ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸಣ್ಣೊಂದು ಸೂಪರಾಗಿ ಕಾಣ್ತಾಯಿತ್ತು. ಅದರಲ್ಲೂ ಆ ತೆಂಗಿನ ಮರದ ಮಧ್ಯದಲ್ಲೆಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತಲ್ಲ. ಆ್ಯಂಡ್ ಇದು ಕಂಪ್ಲೀಟ್ಲಿ ಸನ್ಸೆಟ್ ಆಗ್ತಾಯಿತ್ತು. ನಾನು ಹಂಗೆ ಝೂಮ್ ಮಾಡಿ ತೊಗೊಂಡೆ. ನಂಗೆ ಈ ಥರ ತುಂಬಾ ಇಷ್ಟ ನೋಡೋದು. ಸನ್ಸೆಟ್ಟು ಈ ಥರ ಎಲ್ಲ ಸಖತ್ ಇಷ್ಟ ನನಗೆ. ಇದು ನಿಯರ್ ಬೈ ನಮ್ಮ ಮನೆ ಹತ್ರನೇ ತೊಗೊಳ್ತಾ ಇದ್ದಿದ್ದು ಶಾರ್ಟು. ಆ್ಯಂಡ್ ಹಾಗೆ ಮನೆಗೆ ಹೋದ್ವಿ. ಪಾಪ ನಮ್ಮ ಮನೆಯವರೆಲ್ಲ ಎತ್ಕೊಂಡು ಬಂದವ್ರೆ. ಅದೇನ್ರಿ ರವಿಚಂದ್ರನ್ ಆಗ್ಬಿಟ್ಟಿದ್ಯಾ? ಆಫ್ಟರ್ ಲಾಂಗ್ ಟೈಮ್ ನನ್ನ ಗಂಡನ ಜೊತೆ ಟೂ ವೀಲರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾವು ಮಾಕ್ಲಿ ಕಡೆ ಬಂದಿದ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್. ಯಾವ ರೇಂಜಿಗೆ ಅಂದರೆ ನಿಯರ್ ಬೈ ಮಾಧವರವರೆಗೂ ಇತ್ತೇನೋ ಅಷ್ಟೊಂದು ಟ್ರಾಫಿಕ್ಕು. ಎಷ್ಟು ಜನ ಎಲ್ಲಿ ಹೋಗಿ ಬರ್ತಾಯಿದ್ದಾರೋ ಏನೋ. ಈಗ ಕೆಲವರು ಊರಿಗೆಲ್ಲ ಹೋಗ್ಬಿಟ್ಟು ವಾಪಸ್ ಆಗ್ತಾ ಇರ್ತಾರಲ್ಲ, ಮೇ ಬಿ ಅವರು ಅಂತ ಅಂದ್ಕೊಂಡು ನಾವು ಮನೆ ಕಡೆ ಬಂದ್ವಿ. ನೋಡಿದ್ರೆ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಎಲ್ಲಿ ಇಷ್ಟು ಜನ. ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಜನ ಇದ್ದಾರೆ. ಕ್ರಿಸ್ಮಸ್ ಲೀವ್ ಇತ್ತು ಅಂತ ಎಲ್ಲ ಊರ ಕಡೆ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ರು. ಈಗಿತ್ತು ನನ್ನ ಡೇ ವ್ಲಾಗ್. ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ. ಇದು ಬಂದು ನಾನು ಎಲ್ಲೆಲ್ಲಿ ಪಿಕ್ಚರ್ಸ್ ತೊಗೊಂಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಸಿ ಯು, ಬಾಯ್.